ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಒಂದೊಳ್ಳೆ ಜನ ನಮ್ಮನ್ನೊಳ್ಳೆ ರೀತಿಯಲ್ಲಿ ನೋಡ್ಕೋತಾರೆ, ಜನಪ್ರತಿನಿಧಿ, ನಮ್ಮೆಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ವ್ಯಕ್ತಿ ಅಂತ ಆರ್ ನಗರದ ಜನ ಅವರನ್ನು ಈ ಬಾರಿ ಕೂಡ ಆಯ್ಕೆ ಮಾಡಿದ್ರು. ಆದರೆ ಮುನಿರತ್ನ ಗೋಮುಖ ವ್ಯಾಘ್ರ, ಆತನ ನಿಜ ಸ್ವರೂಪ ಏನು ಅನ್ನೋದನ್ನ ನಿಮ್ಮ ಪವರ್ ಟಿವಿ ಜನರ ಮುಂದೆ, ಜನತೆಯ ಮುಂದೆ, ಕರ್ನಾಟಕದ ಮುಂದೆ ಬಿಚ್ಚಿಟ್ಟಿತ್ತು. ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ರು, ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅಂತ ಹೇಳಿತ್ತು. ಆ ಎಲ್ಲ ಆರೋಪಗಳು ನಿಜ ಅಂತ SIT ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇದು ಪವರ್ ಟಿವಿ ವರದಿಯ ಮೆಗಾ ಇಂಪ್ಯಾಕ್ಟ್. ಜನಪ್ರತಿನಿಧಿಗಳ ಕೋರ್ಟ್ಗೆ 2481 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. HIV ಪೀಡಿತರ ರಕ್ತ ಬಳಸಿ ವಿರೋಧಿಗಳಿಗೆ ಏಡ್ಸ್ ಹರಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ, ನಿರಂತರ ಅತ್ಯಾಚಾರ, ಅಪಾಯಕಾರಿ ರೋಗ ಹರಡುವಿಕೆ ಸೇರಿದಂತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಏಡ್ಸ್ ಟ್ರ್ಯಾಪ್ ಶಾಸಕನ ವಿರುದ್ಧ ಕೇಸ್ ದಾಖಲಾಗಿತ್ತು. ಏಡ್ಸ್ ಜಾಲದ ಬಗ್ಗೆ ನಿರಂತರವಾಗಿ ವಿಸ್ತೃತವಾದ ಸುದ್ದಿಯನ್ನ ನಿಮ್ಮ ಪವರ್ ಟಿವಿ ಪ್ರಸಾರ ಮಾಡಿತ್ತು. ಶಾಸಕ ಮುನಿರತ್ನನ ಲೀಲೆಯನ್ನ ಕರ್ನಾಟಕದ ಜನರ ಮುಂದೆ ಬಯಲು ಮಾಡಿದ್ದು ನಿಮ್ಮ ಪವರ್ ಟಿವಿ. ಪವರ್ ಟಿವಿಯ ವರದಿಯ ಬೆನ್ನಲ್ಲೇ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ರು. ಪವರ್ಫುಲ್ ವರದಿ ಈಗ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಅನ್ನ ಪಡೆದುಕೊಂಡಿದೆ. SIT ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಪವರ್ ಟಿವಿ ಹೇಳಿದ್ದಂತಹ ವಿಚಾರಗಳೆಲ್ಲವೂ ಕೂಡ ಸತ್ಯ. ಅವತ್ತು ಪವರ್ ಟಿವಿ ಎಳೆಯಾಗಿ ಬಿಚ್ಚಿಡ್ತಲ್ಲ, ಮುನಿರತ್ನ ಹೀಗೆ ಮಾಡ್ದ, ಈ ರೀತಿ ಮಾಡ್ದ ಅಂತ ಸಂತ್ರಸ್ತರನ್ನ ಕರ್ಕೊಂಡು ಬಂದು ಆತನ ಏಡ್ಸ್ ಟ್ರಾಪ್ಗೆ ಬಳಕೆ ಮಾಡಿಕೊಂಡಿದ್ದ ಸಂತ್ರಸ್ತರನ್ನ ಅವರನ್ನೆಲ್ಲ ಕರ್ಕೊಂಡ್ಬಂದು ಕೂರಿಸಿ ದಾಖಲೆ ಸಮೇತ ಸುದ್ದಿ ಮಾಡಿದ್ವಿ. ಈಗ ಆ ಸುದ್ದಿ ನಿಜ, ಆರೋಪಗಳೆಲ್ಲವೂ ನಿಜ. ಇದ್ಯಾವುದೋ ರಾಜಕೀಯ ಷಡ್ಯಂತ್ರ, ಮತ್ತೊಂದು ಮಗದೊಂದಲ್ಲ, ಮುನಿರತ್ನ ಮಾಡಿದ್ದನ್ನೇ ಪವರ್ ಟಿವಿ ಹೇಳಿದ್ದು ಅನ್ನೋದಕ್ಕೆ ಸಾಕ್ಷಿ ರೂಪದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. SIT ರಚನೆ ಮಾಡಿದ್ದಂತಹ ರಾಜ್ಯ ಸರ್ಕಾರ ಈ ಪ್ರಕರಣದ ಸಮಗ್ರ ತನಿಖೆಗೆ ಆದೇಶ ಕೊಟ್ಟಿತ್ತು. ತನಿಖೆ ನಡೆಸಿರುವ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುನಿರತ್ನ ಮಾಡ್ತಾ ಇದ್ದ ಕರ್ಮಕಾಂಡಗಳನ್ನು ಎಳೆಯಾಗಿ 2481 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಮುನಿರತ್ನ ವಿರುದ್ಧ ದಾಖಲಾಗಿರೋದು ಕೇವಲ ಒಂದು ಕೇಸ್ ಅಲ್ಲ, ಏಡ್ಸ್ ಟ್ರ್ಯಾಪ್ ವಿಚಾರ ಮಾತ್ರ ಅಲ್ಲ, 4 ಪ್ರಕರಣಗಳಿದೆ ಆತನ ಮೇಲೆ. 4 ಪ್ರಕರಣಗಳು ದಾಖಲಾಗಿದ್ದು, ಒಂದು ಅತ್ಯಾಚಾರ, ಎರಡನೇದು ಜಾತಿ ನಿಂದನೆ, ಹನಿ ಟ್ರ್ಯಾಪ್ ಮತ್ತು ಜೀವ ಬೆದರಿಕೆ. ಒಟ್ಟು 4 ಪ್ರಕರಣಗಳು ಮುನಿರತ್ನ ಮೇಲೆ ದಾಖಲಾಗಿವೆ. ಆದರೆ 2481 ಪುಟ ಏನಿದೆ ಅದು ಕೇವಲ 2 ಕೇಸ್ನ ತನಿಖೆಯ ಚಾರ್ಜ್ ಶೀಟು. ಇನ್ನೂ 2 ಕೇಸ್ ಚಾರ್ಜ್ ಶೀಟ್ ಹಾಕೋದು ಬಾಕಿ ಇದೆ. ಹನಿ ಟ್ರ್ಯಾಪ್ ಮತ್ತು ಜೀವ ಬೆದರಿಕೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಇನ್ನೂ ಬಾಕಿ ಇದೆ. 2 ಕೇಸ್ನ ತನಿಖೆ ಇನ್ನೂ ಕೂಡ SIT ಮುಂದುವರಿಸ್ತಾ ಇದೆ. 2 ಕೇಸ್ನಲ್ಲೇ 2481 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಟ್ಟು 4 ಕೇಸು. ಪಾಪ ಪೊಲೀಸರಿಗೂ 4 ಕೇಸ್ ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ, ಒಂದೇ ವ್ಯಕ್ತಿ ಯಾವ್ಯಾವ ಕೇಸ್ ಅಂತ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಹಾಗಾಗಿ ಒನ್ ಬೈ ಒನ್ ಈಗ 2 ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಮುಗಿದಿದೆ. ಆ 2 ಕೇಸ್ನಲ್ಲಿ ಮುನಿರತ್ನ ಅವ್ರ ಮೇಲೆ ಕೇಳಿ ಬಂದಿರುವ ಆರೋಪಗಳೆಲ್ಲವೂ ನಿಜ, ಮುನಿರತ್ನ ಮಾಡಿದ್ದು ನಿಜ. ಇವೆಲ್ಲ ವಿಚಾರಗಳು ತನಿಖೆಯಿಂದ ಹೊರಗಡೆ ಬಂದಿದೆ ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇನ್ನುಳಿದಂತೆ ಇನ್ನೂ 2 ಕೇಸ್ಗಳಿದೆ, ಹನಿ ಟ್ರ್ಯಾಪ್ ಮತ್ತು ಜೀವ ಬೆದರಿಕೆ. ಆ 2 ಕೇಸ್ಗಳ ಚಾರ್ಜ್ ಶೀಟ್ ಸಲ್ಲಿಕೆ ಇನ್ನೂ ಕೂಡ ಮುಗಿದಿಲ್ಲ, ಇನ್ನೂ ದಿನ ಬಾಕಿ ಇದೆ. ಅದನ್ನು ಅತಿ ಶೀಘ್ರದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರೆ. ಆದರೆ 2 ಕೇಸ್ನಲ್ಲಿ 2481 ಪುಟಗಳ ದೋಷಾರೋಪಣಾ ಪಟ್ಟಿಯನ್ನು ಪೊಲೀಸರು ಸಿದ್ಧಪಡಿಸಿದ್ದಾರೆ. ಆ ದೋಷಾರೋಪಣಾ ಪಟ್ಟಿಯಲ್ಲಿ ಮುನಿರತ್ನ ಏಡ್ಸ್ ಟ್ರ್ಯಾಪ್ ಶಾಸಕ ಅನ್ನೋದು ಬಯಲಾಗಿದೆ. ಏನೇನು ತನ್ನ ವಿರೋಧಿಗಳಿಗೆ, ತನಗಾಗದೇ ಇರೋರಿಗೆ, ತನ್ನನ್ನು ಎದುರಾಕೊಳ್ಳೋರಿಗೆ ಯಾವ ರೀತಿಯಲ್ಲಿ ಟ್ರ್ಯಾಪ್ ಮಾಡೋದಕ್ಕೆ ಮುನಿರತ್ನ ಏಡ್ಸ್ ರೋಗಿಗಳನ್ನು ಬಳಸ್ತಾ ಇದ್ದ ಅನ್ನೋದನ್ನು ಈ ಚಾರ್ಜ್ ಶೀಟ್ನಲ್ಲಿ ಬಹಳ ಸವಿಸ್ತಾರವಾಗಿ ಉಲ್ಲೇಖ ಮಾಡಲಾಗಿದೆ. ಇವೆಲ್ಲ ಮಾಡ್ತಾ ಇದ್ದಿದ್ದು ಯಾಕೆ ಮುನಿರತ್ನ, ಯಾವ ಕಾರಣಕ್ಕೆ ಈ ರೀತಿಯ ಕೆಲಸಗಳನ್ನು ಮುನಿರತ್ನ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಸವಿಸ್ತಾರವಾಗಿ ಉಲ್ಲೇಖ ಮಾಡಲಾಗಿದೆ. ರಾಜಕಾರಣ ಮಾಡಬೇಕು, ರಾಜಕೀಯವಾಗಿ ಎದುರು ಬಂದವರನ್ನ ಅಥವಾ ರಾಜಕೀಯವಾಗಿ ಎದುರಾಕೊಳ್ಳೋರನ್ನ ರಾಜಕೀಯವಾಗಿ ಉತ್ತರ ಕೊಡಬೇಕು. ಆದರೆ ಈ ರೀತಿ ವಾಮಮಾರ್ಗವನ್ನು ಬಳಸಿ ಹೆಣ್ಮಕ್ಳನ್ನು ಮುಂದಿಟ್ಟು ಅವ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ರು ಮುನಿರತ್ನ. ಇತ್ತೀಚೆಗೆ ಮೊನ್ನೆ ಒಂದು ಮೊಟ್ಟೆ ಬಿದ್ದಿರೋ ಪ್ರಕರಣವೂ ಕೂಡ ಮುನಿರತ್ನ ನಿಜ ಬಣ್ಣ ಬಯಲಾದ ನಂತರ ಅವರ ಕ್ಷೇತ್ರದ ಜನ ತಿರುಗಿ ಬಿದ್ದಿರೋದು ಅಂತ ವ್ಯಾಖ್ಯಾನ ಮಾಡಬಹುದಾ? ಅದೇ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ. ಮುನಿರತ್ನ ಅರೆಸ್ಟ್ ಆಗಿದ್ದು ಜಾತಿ ನಿಂದನೆ ಪ್ರಕರಣದಲ್ಲಿ. ಕಾಂಟ್ರಾಕ್ಟರ್ ಒಬ್ಬರಿಗೆ, ಗುತ್ತಿಗೆದಾರರೊಬ್ಬರಿಗೆ ಕಮಿಷನ್ ವಿಚಾರದಲ್ಲಿ ಬಾಯಿಗೆ ಬಂದಂಗೆ ಬೈದ್ರು, ಜಾತಿ ನಿಂದನೆ ಮಾಡಿದ್ರು. ಒಕ್ಕಲಿಗ ವಿಚಾರದಲ್ಲೂ ಕೂಡ ಬಾಯಿಗೆ ಬಂದಂಗೆ ಮುನಿರತ್ನ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಮುನಿರತ್ನ ಅರೆಸ್ಟ್ ಆಗುತ್ತೆ.
ಅರೆಸ್ಟ್ ಆಗ್ತಾ ಇದ್ದಂಗೆ ಪವರ್ ಟಿವಿಯಲ್ಲಿ ಪ್ರಸಾರ ಆಗಿದ್ದಂಥ ಸುದ್ದಿಯ ಇಂಪ್ಯಾಕ್ಟ್ಗಳು ಆರಂಭ ಆಗುತ್ತೆ. ಏಡ್ ಸ್ಟ್ರಾಪ್ ಮಾಡಿದ್ರು, ಯಾರ್ಯಾರೋ ಬಿಡಿ, ವಿರೋಧ ಪಕ್ಷದವರ ಮತ್ತೊಂದು ಮಗದೊಂದು ಅವ್ರ ಕ್ಷೇತ್ರದವರ ಬಿಡಿ, ಇವರದ್ದೇ ಪಕ್ಷದ ನಾಯಕರು. ಇವ್ರಿಗೆ ಮಿನಿಸ್ಟ್ರಿ ಕೊಡಬೇಕಾದ್ರೆ ಅವರನ್ನು ಹೆದರಿಸಿ ಬೆದರಿಸಿ ಮಿನಿಸ್ಟ್ರಿಯನ್ನು ಪಡೆದುಕೊಳ್ಳೋ ಕಸರತ್ತನ್ನು ಮುನ್ರತ್ನ ಮಾಡಿದ್ರು. ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಏನು ಮಾಡ್ತಾರೆ ಮುನ್ರತ್ನ ಅಂತಂದ್ರೆ, ತನ್ನನ್ನು ಹಣಿಯೋದಕ್ಕೆ, ಯಾರಾದರೂ ವಿರೋಧಿಗಳಿದ್ರೆ ಅವರನ್ನು ಹಣಿಯೋದಕ್ಕೆ ಈ ರೀತಿ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ರು. HIV ಸೋಂಕಿತರ ರಕ್ತವನ್ನ ಬಳಸಿ ಏಡ್ಸ್ ಇಂಜೆಕ್ಟ್ ಮಾಡ್ತಾ ಇದ್ರು ಶಾಸಕ. ರಹಸ್ಯ ಕ್ಯಾಮ್ರಾಗಳನ್ನ ಬಳಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅದೇ ಮುನ್ರತ್ನ. ಈ ಬಗ್ಗೆ ನಿಮ್ಮ ಪವರ್ ಟಿವಿ ಸವಿಸ್ತಾರವಾದ ದಾಖಲೆ ಸಮೇತ ವರದಿಗಳನ್ನು ಬಿಚ್ಚಿಟ್ಟಿತ್ತು. ಸಾಕ್ಷ್ಯಗಳ ಸಮೇತ ಏನೇನು ಮಾಡ್ತಾ ಇದ್ರು ಅನ್ನುವ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾವ್ಯಾವ ಜಾಗದಲ್ಲಿ ಕೃತ್ಯ ನಡೆದಿದೆ ಅಲ್ಲೆಲ್ಲ ಪೊಲೀಸರು ಸ್ಥಳ ಮಹಜರ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಪಾಲಾಗಿದ್ರು ಮುನಿರತ್ನ. ಬಳಿಕ ಜಾಮೀನು ಪಡೆದು ಈಗ ಹೊರಗಡೆ ಬಂದಿದ್ದಾರೆ. ಏಡ್ಸ್ ಟ್ರ್ಯಾಪ್, ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಿದ್ದು ತನ್ನ ವಿರೋಧಿಗಳನ್ನು ಹಣಿಯೋದಕ್ಕೆ. ತನಗೆ ಯಾರು ಆಗೋದಿಲ್ಲ ಅಥವಾ ತನಗೇನಾನು ಕೆಲಸ ಆಗಬೇಕು, ತನಗೇನಾನು ಆಗಬೇಕು ಅನ್ನೋ ಕಾರಣಕ್ಕೆ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರ್ಯಾಪ್ ಮಾಡ್ತಾ ಇದ್ರು. ಸೆಪ್ಟೆಂಬರ್ನಲ್ಲಿ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ದೂರು ಕೊಡ್ತಾರೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ. ನನ್ನ ಮೇಲೆ ಶಾಸಕ ಮುನಿರತ್ನ ಮತ್ತು ಸಹಚರ ರೇಪ್ ಮಾಡಿದ್ದಾರೆ ಅಂತ ಸಂತ್ರಸ್ತ ದೂರು ಕೊಡ್ತಾರೆ. ಇದರ ಬೆನ್ನಲ್ಲೇ ರಾಮನಗರ ಪೊಲೀಸರು ಬಂಧನ ಮಾಡ್ತಾರೆ. ಕೋಲಾರದ ಬಳಿ ಅರೆಸ್ಟ್ ಆಗ್ತಾರೆ ಮುನಿರತ್ನ. ಎಲ್ಲ ಆರೋಪಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತೆ. ಯಾಕಂದರೆ ಮುನಿರತ್ನ ಮೇಲೆ ಕೇಳಿ ಬಂದಿದ್ದು ಯಾವುದೋ ಒಂದು ಸಣ್ಣ ಕೊಲೆನೋ ಮತ್ತೊಂದೋ ಮಗದೊಂದು ಸುಲಿಗೆ ಅಲ್ಲ, ಹನಿ ಟ್ರ್ಯಾಪು ಏಡ್ಸ್ ಟ್ರ್ಯಾಪ್ನ ಪ್ರಕರಣ. ಹಾಗಾಗಿ ಎಲ್ಲ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡುತ್ತೆ. ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸುದೀರ್ಘ ತನಿಖೆಯ ನಂತರ ಹಲವು ವ್ಯಕ್ತಿಗಳನ್ನು ವಿಚಾರಣೆ ಮಾಡಿದ ನಂತರ 2481 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಈ ಚಾರ್ಜ್ ಶೀಟ್ನಲ್ಲಿ IPC 354A ಲೈಂಗಿಕ ಕಿರುಕುಳ, 354C ಅನುಮತಿ ಇಲ್ಲದೆ ಮಹಿಳೆಯ ಅಶ್ಲೀಲ ದೃಶ್ಯ ಸೆರೆ, 376/2 ನಿರಂತರ ಅತ್ಯಾಚಾರ, 308 ಸಂತ್ರಸ್ತೆಯನ್ನು ಕೊಲ್ಲೋ ಉದ್ದೇಶ, 120B ಅಪರಾಧಿಕ ಸಂಚು, 504 ಉದ್ದೇಶಪೂರ್ವಕ ಅವಮಾನ, 506 ಜೀವ ಬೆದರಿಕೆ, 270 ಅಪಾಯಕಾರಿ ರೋಗ ಹರಡುವಿಕೆ ಸೇರಿದಂತೆ ಬೇರೆ ಬೇರೆ ಪರಿಚ್ಛೇದಗಳ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಇನ್ನುಳಿದಂತೆ 2 ಪ್ರಕರಣ ಇದೆ. ಆ ಪ್ರಕರಣಗಳ ಚಾರ್ಜ್ ಶೀಟ್ ಇನ್ನಷ್ಟೇ ಸಲ್ಲಿಕೆ ಆಗಬೇಕಿದೆ. ಸೊ ಈಗಾಗಲೇ ಸಲ್ಲಿಕೆ ಆಗಿರುವ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ IPC ಸೆಕ್ಷನ್ಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಒಟ್ಟು 4 ಕೇಸ್ ದಾಖಲಾಗಿರೋದು ಅತ್ಯಾಚಾರ, ಜಾತಿ ನಿಂದನೆ, ಬೆದರಿಕೆ, ಹನಿ ಟ್ರ್ಯಾಪ್. ಅದರಲ್ಲಿ ಇನ್ನೂ ಕೂಡ ಹನಿ ಟ್ರ್ಯಾಪ್ ಮತ್ತು ಬೆದರಿಕೆ ಪ್ರಕರಣದ ಚಾರ್ಜ್ ಶೀಟ್ ಬಾಕಿ ಇದೆ. ವೇಲು ನಾಯ್ಕರಿಗೆ ಜಾತಿ ನಿಂದನೆ ಮಾಡಿರೋದು, BJP ನಾಯಕಿಯೊಬ್ಬರಿಗೆ ಕಾರ್ಯಕರ್ತೆಯೊಬ್ಬರ ಮೇಲೆ ಅತ್ಯಾಚಾರ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹನಿ ಟ್ರ್ಯಾಪ್ ಮತ್ತು ಬೆದರಿಕೆ ಕೇಸ್ನ ಚಾರ್ಜ್ ಶೀಟ್ ಇನ್ನೂ ಕೂಡ ಸಲ್ಲಿಕೆ ಆಗೋದು ಬಾಕಿ ಇದೆ. ಆಲ್ರೆಡಿ 2 ಕೇಸಲ್ಲಿ 2400 ಪೇಜಸ್ಸು. ಇನ್ನು 2 ಕೇಸಲ್ಲಿ ಇನ್ನೆಷ್ಟು ವಿಚಾರಗಳು ಹೊರಗಡೆ ಬರಬೇಕು ಅಥವಾ ಇನ್ನೆಷ್ಟು ವಿಚಾರಗಳನ್ನು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕೋ ಗೊತ್ತಿಲ್ಲ. 2481 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ, ಪ್ರಮುಖ ಅಂಶಗಳೇನು, ಯಾವ್ಯಾವ ಕೇಸ್ನ ಚಾರ್ಜ್ ಶೀಟ್ಗಳಿವು, ಇವೆಲ್ಲದರ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಪವರ್ ಟಿವಿ ಸುದ್ದಿ ಮಾಡಿದ್ದು ಯಾರದ್ದೋ ಪ್ರಭಾವಕ್ಕಲ್ಲ ಅಥವಾ ಯಾರ ಮೇಲನೋ ಸುಮ್ಮನೆ ಗೂಬೆ ಕೂರಿಸೋದಕ್ಕಲ್ಲ, ಯಾರನ್ನೋ ರಾಜಕೀಯವಾಗಿ ಅಣಿಯೋದಕ್ಕಲ್ಲ ಅನ್ನೋದನ್ನು ಚಾರ್ಜ್ ಶೀಟ್ ಮತ್ತೊಮ್ಮೆ ದೃಢೀಕರಿಸ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳೇನು, ಪವರ್ ಟಿವಿ ಪ್ರಸಾರ ಮಾಡಿರುವ ವಿಚಾರಗಳು ಯಾವ್ಯಾವುವು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ? ರೂಪೇಶ್. ಪ್ರಣೋತ್, ಮುನಿರತ್ನ ಅವರ ಮೇಲೆ ಒಂದಿಷ್ಟು ಆರೋಪಗಳಿತ್ತು. ಏನಂತ ಹೇಳಿದ್ರೆ ಪವರ್ ಟಿವಿ ಸವಿಸ್ತರವಾಗಿ ಸುದ್ದಿಯನ್ನು ಮಾಡುತ್ತೆ. ಏಡ್ಸ್ ಟ್ರ್ಯಾಪ್ ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಏಡ್ಸ್ ಟ್ರ್ಯಾಪ್ ಮಾಡ್ಲಿಕ್ಕೆ ಕಾರಣಗಳೇನು, ಅದೇ ರೀತಿಯಾಗಿ ಅದರ ಯಾವ ರೀತಿಯಾಗಿ ಮೋಡ್ ಆಫ್ ಅಫೆನ್ಸ್ ಅಂತ ಹೇಳಿ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ಪವರ್ ಟಿವಿ ಮಾಡಿತ್ತು. ಅದೇ ರೀತಿ ಸಂತ್ರಸ್ತೆಯ ಪರ ನಿಂತು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಸವಿಸ್ತರವಾಗಿರ್ತಕ್ಕಂಥ ವರದಿ ಬರುತ್ತೆ. ವರದಿ ಬಂದ ನಂತರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಪೊಲೀಸ್ ಠಾಣೆ ದೂರು ದಾಖಲಾದ ಬಳಿಕವಾಗಿ ಮುನಿರತ್ನ ಅರೆಸ್ಟ್ ಆಗ್ತಾರೆ. ಆವಾಗ ಒಂದಿಷ್ಟು ವ್ಯಾಖ್ಯಾನಗಳಾಗಿದ್ದು, ಯಾಕಂತ ಹೇಳಿದ್ರೆ ಪೂರ್ವಗ್ರಹ ಪೀಡಿತವಾಗಿ ಸುದ್ದಿಗಳನ್ನು ಮಾಡಿದ್ರು, ಯಾವುದೇ ಸಾಕ್ಷ್ಯಗಳಿಲ್ಲ, ಹೇಗೆ ಪ್ರೂವ್ ಮಾಡ್ತೀರಿ, ಇವೆಲ್ಲ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಸುಮ್ಮನೆ ಹೇಳಬಹುದು ಅನ್ನೋಂಥ ಲೆಕ್ಕಾಚಾರಗಳಾಗಿತ್ತು. ಆದರೆ ಒಂದು ಮಾಧ್ಯಮ ವರದಿ ಮಾಡುತ್ತೆ, ವರದಿ ಮಾಡದ ರೀತಿಯಲ್ಲೇ ಚಾರ್ಜ್ ಶೀಟ್ ಬರುತ್ತೆ ಅಂತ ಹೇಳಿದ್ರೆ ಅದೇ ವಿಚಾರಗಳನ್ನ ಪ್ರಸ್ತಾಪ ಆಗುತ್ತೆ ಅಂತ ಹೇಳಿದ್ರೆ ವಿಚಾರದಲ್ಲಿ ಹುರುಳಿದೆ, ಸಾಕ್ಷ್ಯಗಳಿದೆ, ಎಲ್ಲವೂ ಕೂಡ ಇದೆ ಅನ್ನೋದೇ ಅರ್ಥ ಪಡ್ಕೊಳ್ಬೇಕಾಗತ್ತೆ. ಯಾಕಂತ ಒಂದಿಷ್ಟು ಪ್ರಕರಣಗಳು ನೋಡ್ತಾ ಇರ್ತೇವೆ, ಆದರೆ ಆರೋಪಗಳು ಒಂದು ರೀತಿಯಾಗಿರುತ್ತೆ, ಚಾರ್ಜ್ ಶೀಟ್ಗಳು ಒಂದಿರುತ್ತೆ. ಆರೋಪಗಳು ಹೇಗೆ ಬೇಕಾದರೂ ಮಾಡ್ಬೋದು, ಆದರೆ ಚಾರ್ಜ್ ಶೀಟ್ ಹೇಗೆ ಬೇಕಾದರೂ ಮಾಡ್ಲಿಕ್ಕೆ ಆಗೋದಿಲ್ಲ.
ಚಾರ್ಜ್ ಶೀಟನ್ನು ಪ್ರತಿಯೊಂದು ಸಾಕ್ಷಿ ಸಮೇತವಾಗಿ ಒಂದು ಆ ಸ್ಥಳದ ಘಟನಾ ಸಾಕ್ಷ್ಯಗಳಿರ್ಬೋದು, ಅದೇ ರೀತಿ ಹೇಳಿಕೆಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಎಲ್ಲವನ್ನ ಸಂಗ್ರಹಿಸಿ ಕೋರ್ಟ್ಗೆ ಕೊಡಬೇಕಾಗುತ್ತೆ. ಕೋರ್ಟ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೇಸ್ ಬಿದ್ದು ಹೋಗುತ್ತೆ. ಹೀಗಾಗಿ ಇವತ್ತು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋಂಥ ವಿಚಾರದಲ್ಲೂ ಕೂಡ ಸಮಗ್ರವಾಗಿರ್ತಕ್ಕಂಥ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 2481 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು, ಸಮಗ್ರವಾಗಿ ಮುನಿರತ್ನವರ ಕರ್ಮಕಾಂಡ ಯಾವ ರೀತಿಯಾಗಿದೆ, ಎಷ್ಟು ಟ್ರ್ಯಾಪ್ ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಸಂತ್ರಸ್ತೆಗೆ ಯಾವ ರೀತಿ ಕಿರುಕುಳ ಕೊಟ್ಟಿದ್ರು, ನಿರಂತರ ಅತ್ಯಾಚಾರ ಹೇಗಾಯಿತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2 ಪ್ರಕರಣ, ಒಟ್ಟಾರೆಯಾಗಿ ಮುನಿರತ್ನ ವಿರುದ್ಧ ಸಾಕಷ್ಟು ಪ್ರಕರಣ ದಾಖಲಾಗಿದ್ರು ಕೂಡ 2 ಪ್ರಕರಣ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ಕೊಡಲಾಗಿದೆ. ಒಂದು ವೇಲು ನಾಯ್ಕರಿಗೆ ಜಾತಿ ನಿಂದನೆ ಮಾಡಿ ಅವರ ನಿಂದನೆ ಮಾಡಿದ್ದು, ಅವರು ಕೂಡ ಪೊಲೀಸ್ ಠಾಣೆ ಕೇಸನ್ನು ಕೊಟ್ಟಿದ್ದು, ಅಲ್ಲಿ ಸಂಬಂಧಪಟ್ಟಾಗ ಒಂದು ಚಾರ್ಜ್ ಶೀಟ್. ಅದೇ ರೀತಿಯಾಗಿ ಇಲ್ಲಿ ಕಗಲಿಪುರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಕೊಟ್ಟಂಥ ದೂರಿನ ಆಧಾರದಲ್ಲಿ ಸಮಗ್ರವಾಗಿರ್ತಕ್ಕಂಥ ವಿಚಾರಣೆ ನಡೆದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ಏಡ್ಸ್ ಟ್ರ್ಯಾಪ್ ಮಾಡ್ತಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಸಾಕ್ಷ್ಯಗಳಿರ್ಬೋದು, ಏಡ್ಸ್ ಪೀಡಿತ ಮಹಿಳೆಯರ ಒಂದಿಗೆ ಹನಿ ಟ್ರ್ಯಾಪನ್ನು ಮಾಡ್ತಿರ್ತಕ್ಕಂಥದ್ದು, ರಾಜಕೀಯ ವಿರೋಧಿಗಳನ್ನು ಈ ಮೂಲಕ ಹಣಿಯುವಂಥ ಪ್ರಯತ್ನಗಳು, ಜಾತಿ ನಿಂದನೆ ಯಾವ ರೀತಿಯಾಗಿ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಟೆಕ್ನಿಕಲ್ ಎವಿಡೆನ್ಸ್ಗಳು. ಯಾಕಂತ ಹೇಳಿದ್ರೆ ಜಾತಿ ನಿಂದನೆ ಮಾಡೇ ಇಲ್ಲ, ನನ್ನ ವಿರುದ್ಧ ತಿರುಚಲಾಗಿದೆ, ಷಡ್ಯಂತ್ರ ಮಾಡಲಾಗಿದೆ ಅಂತೇಳಿ ಒಂದಿಷ್ಟು ಆರೋಪಗಳು, ಒಂದಿಷ್ಟು ಸ್ಪಷ್ಟಗಳು ಕೇಳಿಬಂದು, ಆದರೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. FSL ರಿಪೋರ್ಟಲ್ಲೂ ಕೂಡ ಜಾತಿ ನಿಂದನೆ ಮಾಡಿದ್ದು ಪ್ರೂವ್ ಆಗ್ತಾ ಇದೆ. ಹೀಗಾಗಿ ಸಮಗ್ರವಾಗಿರ್ತಕ್ಕಂಥ ವಿಚಾರಣೆ ನಡೆದು ಇದೀಗ ಮುನಿರತ್ನವರೇ ದೋಷಿ ಅಂತೇಳಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ಕೋರ್ಟ್ ಈ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡು ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಈ ಪ್ರಕರಣ ಸಂಬಂಧಪಟ್ಟಂಥ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ SIT ಪೊಲೀಸ್ನವ್ರು ಈ ಒಂದು ಕೇಸ್ ಸಂಬಂಧಪಟ್ಟಂಥ ಸಮಗ್ರವಾಗಿ ವಿಚಾರಣೆ ನಡೆಸಿ ಮುನಿರತ್ನ ಎಷ್ಟು ಟ್ರ್ಯಾಪ್ ಮಾಡ್ತಿರೋದು ಹೌದು, ಅತ್ಯಾಚಾರ ಮಾಡಿದ್ದು ಹೌದು ಅನ್ನೋಂಥ ವಿಚಾರ ಸಂಬಂಧಪಟ್ಟಂಥ ಒಂದಿಷ್ಟು ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದು ಈ ಕೇಸ್ ಸಂಬಂಧಪಟ್ಟಂಥ ಮೇಜರ್ ಅಪ್ಡೇಟ್ ಅಂತೇಳಿ ಹೇಳಬೇಕಾಗುತ್ತೆ ಇಲ್ಲಿ ಪ್ರಣೋತ್. ರೂಪೇಶ್, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು 2. ಆ 2 ಚಾರ್ಜ್ ಶೀಟ್ನಲ್ಲೇ ಹಲವು ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನೂ ಆಗಬೇಕಾಗಿರೋದು ಇನ್ನೂ 2. ಅದರಲ್ಲಿ ಪ್ರಮುಖವಾಗಿ ಹನಿ ಟ್ರ್ಯಾಪ್ ಪ್ರಕರಣ, ಮುನಿರತ್ನ ಅವರ ನಿಜ ಬಣ್ಣವನ್ನು ಬಯಲು ಮಾಡುವ ಹನಿ ಟ್ರ್ಯಾಪ್ ಪ್ರಕರಣ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬಾಕಿ ಇದೆ. ಈ 2 ಪ್ರಕರಣಗಳು ಯಾವ ರೀತಿ ಮುನಿರತ್ನಗೆ ಕಂಟಕ ಆಗುತ್ತೆ, ಗಾಯದ ಮೇಲೆ ಬರೇ ರೀತಿಯಲ್ಲಿ ಯಾವ ರೀತಿ ಪರಿಣಾಮ ಆಗುವ ಸಾಧ್ಯತೆಗಳಿದೆಯಾ ರೂಪೇಶ್? ನಿಜ, ಯಾಕಂದರೆ 2 ಕೇಸ್ಗಳು ಕೂಡ ಅತ್ಯಂತ ಮಹತ್ವದ ಕೇಸ್ಗಳಾಗಿದೆ. ಹನಿ ಟ್ರ್ಯಾಪ್ಗಳನ್ನು ಮಾಡ್ತಾ ಇದ್ರು ಅಂತೇಳಿ ದೂರನ್ನು ಕೊಡಲಾಗಿದೆ. ಹನಿ ಟ್ರ್ಯಾಪ್ಗಳಲ್ಲಿ ಸಾಕಷ್ಟು ಮಹಿಳೆಯರನ್ನು ಬಳಸಿಕೊಂಡು ಹನಿ ಟ್ರ್ಯಾಪನ್ನು ಮಾಡ್ತಾ ಇದ್ರು. ಇಲ್ಲಿ ಗುತ್ತಿಗೆದಾರರನ್ನು, ಅದೇ ರೀತಿಯಾಗಿ ರಾಜಕೀಯ ವಿರೋಧಿಗಳನ್ನು, ಅದೇ ರೀತಿಯಾಗಿ ಕೆಳಹಂತದ ಕಾರ್ಪೊರೇಟರ್ಗಳನ್ನು ಹೋಲ್ಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹೋಲ್ಡಲ್ಲಿ ಇಟ್ಕೊಳ್ಬೇಕಾದ್ರೆ ಯಾವ ರೀತಿ ಪ್ರಯತ್ನಗಳಾಗ್ತಾ ಇತ್ತು ಅನ್ನೋಂಥ ಆರೋಪಗಳು ವಿರುದ್ಧ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂಥ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂಥ ಕೇಸ್ ದಾಖಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ತನಿಖೆ ಆಗ್ತಾ ಇದೆ, ಚಾರ್ಜ್ ಶೀಟ್ ಹಾಕೋದು ಬಾಕಿ ಇದೆ. ಅದೇ ರೀತಿ ಮತ್ತೊಂದು ಮೇಜರ್ ಕೇಸ್, ಯಾಕಂತ ಹೇಳಿದ್ರೆ ಮುನಿರತ್ನವರ ಕರ್ಮಕಾಂಡಗಳು ಎಲ್ಲವನ್ನೂ ಕೂಡ ಬಿತ್ತಿರ್ತಕ್ಕಂಥ ಕೇಸ್ಗಳಾಗಿರುವಂಥ ಕಾರಣಗಳಿಗೋಸ್ಕರವಾಗಿ ಇಲ್ಲಿ ಪ್ರಮುಖವಾಗಿ ಈ ಕೇಸ್ ಸಂಬಂಧಪಟ್ಟಂಥ ಒಂದಿಷ್ಟು ತನಿಖೆ ನಡೀತಾ ಇದೆ. ಅದೇ ರೀತಿಯಾಗಿ ಮುನಿರತ್ನ ವಿರುದ್ಧ ಇನ್ನೂ ಕೂಡ ಭ್ರಷ್ಟಾಚಾರದ ಆರೋಪಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಗುತ್ತಿಗೆದಾರ ಚೆಲುವರಾಜ್ ಕೇವಲ ಜಾತಿ ನಿಂದನೆ ಕೇಸ್ ಮಾತ್ರ ಮಾಡಿರೋದಲ್ಲ, ಆತ ಇಲ್ಲಿ ಮುನಿರತ್ನ ಅವರು ನನಗೆ ವಿರುದ್ಧ ನನ್ನಲ್ಲಿ ದುಡ್ಡು ತೆಗೆದುಕೊಂಡ್ರು, ದುಡ್ಡು ಲಂಚ ಕೇಳಿದ್ರು, ಅದೇ ರೀತಿ ಕಾಂಟ್ರಾಕ್ಟ್ ಪಡ್ಕೊಳ್ಬೇಕಾದ್ರೆ ಇಷ್ಟು ಕೊಡಬೇಕು ಅಂತ ಹೇಳಿದ್ರು, ಕೇಸ್ದಲ್ಲಿ ಕಸದ ಲಾರಿಯನ್ನು ಹಾಕಬೇಕಾದ್ರೆ ಇಷ್ಟೆಲ್ಲ ಕೊಡಬೇಕು ಅಂತೇಳಿ ಹೇಳಿದ್ರು. ಹೀಗಾಗಿ ಎಲ್ಲ ವಿಚಾರ ಸಂಬಂಧಪಟ್ಟಂಥ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿ ಈಗ ಪೊಲೀಸ್ನವ್ರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಭ್ರಷ್ಟಾಚಾರದ ಆರೋಪ ಕೂಡ ಮುನಿರತ್ನ ವಿರುದ್ಧ ಇದೆ. ಹೀಗಾಗಿ SIT ಪೊಲೀಸ್ನವರು ಸ್ಪೀಕರ್ ಅವರಿಗೆ ಪತ್ರವನ್ನು ಬರೆದು ಮುನಿರತ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿದೆ, ಅಲ್ಲಿ ACB ಕಾಯ್ದೆಗಳ ಪ್ರಕಾರವಾಗಿ ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಹೀಗಾಗಿ ಶಾಸಕರಾಗಿರೋದ್ರಿಂದ, ಜನಪ್ರತಿನಿಧಿಗಾಗಿರೋದ್ರಿಂದ ಕಾಯ್ದೆ ಅನ್ವಯ ಪೂರ್ಣಾನುಮತಿ ಕೊಡಿ ಅಂತೇಳಿ ಸ್ಪೀಕರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಪೂರ್ಣಾನುಮತಿ ಸಂಬಂಧಪಟ್ಟಂತೆ ಒಂದಿಷ್ಟು ಅವರ ಅನುಮತಿ ಸಿಗ್ತಾ ಇದ್ದಂಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಸ್ಪೀಕರ್ ಅನುಮತಿ ಬೇಕಾಗುತ್ತೆ. ಹೀಗಾಗಿ ಸ್ಪೀಕರ್ ಅವರು ಅನುಮತಿ ತೆಗೆದುಕೊಂಡು ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ಮತ್ತೊಂದಿಷ್ಟು ತನಿಖೆ ಆಗುತ್ತೆ. ಹೀಗಾಗಿ ಏಡ್ಸ್ ಟ್ರ್ಯಾಪ್, ಹನಿ ಟ್ರ್ಯಾಪ್, ಅದೇ ರೀತಿಯಾಗಿ ಭ್ರಷ್ಟಾಚಾರದ ಆರೋಪದಲ್ಲೂ ಕೂಡ ಮುನಿರತ್ನವರಿಗೆ ಸಂಕಷ್ಟ ಇದೆ. ಇಲ್ಲಿ 2 ಪ್ರಕರಣ ಸಂಬಂಧಪಟ್ಟಂಥ ಮುನಿರತ್ನವರೇ ದೋಷಿ, ಮುನಿರತ್ನವರ ಮೇಲಿನ ಪ್ರಕರಣಗಳು, ಸಾಕ್ಷಿಗಳು ಒಂದಿಷ್ಟು ಇದೆ ಅಂತೇಳಿ SIT ಪೊಲೀಸ್ನವರು ಇಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಅದೇ ಮಾದರಿಯಲ್ಲೇ ಭ್ರಷ್ಟಾಚಾರ ಹಾಗೆ ಹನಿ ಟ್ರ್ಯಾಪ್ ಎಲ್ಲವೂ ಕೂಡ ಪ್ರೂವ್ ಆದರೆ ಮುನಿರತ್ನವರಿಗೆ 4 ಕೇಸ್ಗಳಲ್ಲಿ ಸಂಕಷ್ಟ ಎದುರಾಗೋದಂತೂ ಫಿಕ್ಸ್ ಅಂತೇಳಿ ಹೇಳಲಾಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.